ಸುಂದರ ಸಂಜೆಯಲ್ಲಿ ಸೇರುವಂತಹ ಸಮಸ್ತರಿಗೂ ಸ್ವಾಗತವನ್ನು ಸಮರ್ಪಿಸಿಕೊಳ್ತಾ ಸುತ್ತಮುತ್ತಲ ಸುದೈವಗಳಿಗೆ ಸಾಷ್ಟಾಂಗೀಕರಿಸಿಕೊಳ್ತಾ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಇವರು ನಡೆಸಿಕೊಳ್ತಿರುವಂತಹ ಈ ಸಂದರ್ಭದಲ್ಲಿ ಯುವ ಪ್ರತಿಭಾನ್ವಿತ ಯಕ್ಷಾಭಿಮಾನಿ ಅಭಿಷೇಕ್ ದೇವಾಡಿಗ ಶಂಕನಾಣ ಇವರ ಕಥಾ ರಚನೆಯ ಮೊದಲ ಯಕ್ಷ ಕಲಾಕೃತಿ ಹಾಗೆ ಶಾಂತಾದೇವ್ ವಾಸುದೇವ ಪೂಜಾರಿ ಆನಗಳಿಯವರ ಪದ್ಯ ರಚನೆಯ ಹೊಸ ಯಕ್ಷ ಪ್ರಸಂಗ ವಜ್ರ ಪಂಜರಿನಂತಹ ಕಥಾನಗದ ಆರಂಭದ ಸುದಿನದಲ್ಲಿ ನಾವಿದ್ದೇವೆ. ಈ ಒಂದು ಪ್ರಸಂಗ ಬಿಡುಗಡೆಯ ಸಭಾ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಲಹೆ ಮತ್ತು ಸಮ್ಮತಿಯೊಂದಿಗೆ ಶುಭಾರಂಭಗೊಳಿಸುತ್ತಿದ್ದೇವೆ. ಈ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವರೆ ಭಿನ್ನವಿಸಿಕೊಳ್ತಾ ಇದ್ದೇವೆ. ಶ್ರೀ ಮಂಜುನಾಥ್ ಶೇಟ್ ಮುಕ್ತೇಶ್ವರರು ಶ್ರೀ ವೀರಕಲ್ಲಿಗುಡಿ ದೇವಸ್ಥಾನ ಶಂಕನಾಣ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಉಮೇಶ್ ಶೆಟ್ಟಿ ಕಲ್ಗದ್ದೆ, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಶಂಕರನಾರಾಯಣ, ಶ್ರೀ ರವಿ ಕುಲಾಲ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಂಕರನಾರಾಯಣ, ಶ್ರೀ ಉಮೇಶ್ ಶೆಟ್ಟಿ ಶಾನ್ಕಟ್ಟು ವಕೀಲರು ಶಂಕರನಾರಾಯಣ, ಶ್ರೀ ಸುದೀಪ್ ಶೆಟ್ಟಿ ಹೆಬ್ಬಾಡಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಶಂಕರನಾರಾಯಣ, ಹಾಗೆ ಪ್ರಸಂಗಕರ್ತರಾದ ಶ್ರೀ ಅಭಿಷೇಕ್ ದೇವಾಡಿಗ ಶಂಕರನಾರಾಯಣ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮೊಂದಿಗೆ ಕೂಡಿಕೊಳ್ಳಿಕ್ಕಿದ್ದಾರೆ ಪದ್ಯ ಸಾಹಿತ್ಯವನ್ನು ಮಾಡಿರುವಂತಹ ಶಾಂತ ವಾಸುದೇವ್ ಪೂಜಾರಿ ಅವರು ನಮ್ಮೊಂದಿಗೆ ಈ ಒಂದು ಸಭೆಯಲ್ಲಿ ಕೂಡಿಕೊಳ್ಳಿಕ್ಕಿದ್ದಾರೆ. ತಮ್ಮರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರನ್ನ ಶಾಲು ಒದಗಿಸುವ ಮೂಲಕ ವೇದಿಕೆ ಬರಮಾಡಿಕೊಳ್ಬೇಕಾಗಿ ಪ್ರಸಂಗಕರ್ತರಾದಂತಹ ಶ್ರೀ ಅಭಿಷೇಕ್ ದೇವಾಡಿಗ ಶಂಕರನಾಡಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಚುಟುಕು ಸಭಾ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಆ ನಿಟ್ಟಿನಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಸಮರ್ಪಿಸಿಕೊಳ್ತಾ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪ್ರಸಂಗವನ್ನ ಬಿಡುಗಡೆ ಮಾಡುತ್ತಂತಹ ಅಭಿಷೇಕ್ ದೇವಾಡಿಗರ ಈ ಕನಸು ನಿಮ್ಮೆಲ್ಲರ ಜೋರದ ಚಪ್ಪಾಳೆಯೊಂದಿಗೆ ಆರಂಭ ಆಗಬೇಕು. ಹಲವು ಪ್ರದರ್ಶನಗಳನ್ನ ಕಾಣುವುದರ ಮೂಲಕ ಈ ಒಂದು ಪ್ರಸಂಗ ಗೆಲ್ಬೇಕು ಅನ್ನುವಂತಹ ಆಶಯವನ್ನು ಹೊಂದುತ್ತಾ ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಶ್ರೀ ಉಮೇಶ್ ಶೆಟ್ಟಿ ಕಲ್ಗದ್ದೆ, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಶಂಕರನಾರಾಯಣ ಇವರಲ್ಲಿ. ಓಕೆ, ಎಲ್ರಿಗೂ ನಮಸ್ಕಾರ. ಅಭಿಷೇಕ ಬಹಳ ದಿನಗಳ ಹಿಂದೆ ನಾನು ಐ ಹಾಸ್ಪಿಟ್ಲಲ್ಲಿ ಹತ್ರ ಕೂತಾಗ ಕಥೆಯನ್ನು ಬರಿತಾ ಇದ್ದ. ನಾನು ಹೇಳಿದೆ, ಎಂತ ಬರೀತಿದ್ದೆ ಮಾರೆ, ದಿನ ಬರಿತಾ ಇದ್ದ. ನಾನು ಆ ಕಡೆ ಹೋದಾಗ ಅವಳು ಸಂಜೆ ಕೂತ್ಕೊಂಡು ಏನೋ ಬರಿತಾ ಇದ್ದ. ಇಲ್ಲ, ನಾನೊಂದು ಪ್ರಸಂಗ ಬರಿತಿದ್ದೆ ಅಂತ ಹೇಳ್ದೆ. ಸೊ ನಾವೇನು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಮತ್ತು ಸುಮ್ಮನೆ ಆದ್ವಿ. ಆದರೆ ಕಳೆದ ಒಂದು 15 ದಿವಸಗಳ ಹಿಂದೆ ಅವನು ಮತ್ತು ಅವನ ಸ್ನೇಹಿತರು ನಮ್ಮ ಹತ್ರ ಬಂದರು. ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಹೇಳಿದರು. ನಾನು ಮತ್ತು ಸುದೀಪ್ ಮಾತಾಡಿಕೊಂಡು, ಅವನಿಗೆ ಏನೋ ಒಂದು ಟ್ಯಾಲೆಂಟ್ ಇದೆ ಪಾಪ, ನಮ್ಮ ಊರಿನ ಹುಡುಗ. ನಮ್ಮಲ್ಲಿ ಭಾಳಷ್ಟು ಜನ ಯಕ್ಷಗಾನ ಕಲಾವಿದರಿದ್ದರು, ಆದರೆ ಯಾರೂ ಕೂಡ ಪ್ರಸಂಗ ಬರೆಯುವವರು ಯಾರೂ ಇರಲಿಲ್ಲ. ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾನೆ. ಮತ್ತು ಸುದೀಪ್ನು ಕೂಡ ಸ್ವಲ್ಪ ಯಕ್ಷಗಾನದಲ್ಲಿ ಭಾಳ ಒಂದು ಅದರಲ್ಲಿ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೆ ಸುದೀಪಿಗೆ. ಸುದೀಪ್ ಆದ ಕತೆ ಬಗ್ಗೆ ಹೇಳ್ದ, ಇವತ್ತು ಒಳ್ಳೆ ಕತೆ ಇದೆ, ಅದಕ್ಕೆ ನಾವೆಲ್ಲ ಸಹಾಯ ಮಾಡುವಂತ ಹೇಳ್ದ. ಆ ಕಾರಣದಿಂದ ನಾವು ಅವನಿಗೆ ಫಸ್ಟ್ ದಿವಸವೇ ಮಾತು ಕೊಟ್ಟಿದ್ವಿ, ನಿಮಗೆ ಯಕ್ಷಗಾನಕ್ಕೆ ಎಷ್ಟು ಖರ್ಚಾಗತ್ತೆ ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ವಿ. ಸೊ ಅದೇ ಪ್ರಕಾರ ನಾವು ನಮ್ಮ ಜವಾಬ್ದಾರಿನ ಮಾಡಿದ್ದೀವಿ. ಅದೇ ರೀತಿ ಅವನ ಕತೆ ಇವತ್ತು ಗೆಲ್ಲಬೇಕು ಅಂತೇಳಿ ನಾನು ಶಂಕರನಾರಾಯಣ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೇನೆ. ಆ ಕತೆ ಇವತ್ತು ಅವನು ಗೆದ್ದರೆ, ನಾನು ಈಗಾಗಲೇ ಒಂದಿಷ್ಟು ಕಲಾವಿದರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ಕತೆ ಸೂಪರ್ ಆಗಿದೆ. ಬಹುಶಃ ಇವತ್ತು ಅವ್ರು ಇನ್ನೂ ರಿಹರ್ಸಲ್ ಮಾಡಿರಲಿಲ್ಲ ಅಂತ ಹೇಳಿದರೆ, ಅವರದ್ದು ಈ ವರ್ಷದ ಸೂಪರ್ ಹಿಟ್ ಕಥಾನಕ ಅಗ್ನಿ ಪಂಜರ ಪಕ್ಷಿ ಭಾಳ ಸೂಪರ್ ಹಿಟ್ ಆಗಿ ಹೋಗ್ತಾ ಇದೆ. ಎಲ್ಲ ಕಡೆ 2-3 ಸಾವಿರ ಜನ ಆಗ್ತಾ ಇದೆ. ಸೊ ಅವರು ಅದಕ್ಕೆ ಅಷ್ಟೇನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಬಹುಶಃ ಇವತ್ತು ಭಾಳ ಸೀರಿಯಸ್ ಆಗಿ ತಗೊಂಡು ಅವರು ಚರ್ಚೆ ಮಾಡ್ತಾಯಿದ್ರು. ಸೊ ನಮಗೆ ಒಂದು ವಿಶ್ವಾಸ ಇದೆ, ನಮ್ಮ ಅಭಿಷೇಕನ ಪ್ರಸಂಗ ಗೆಲ್ಲುತ್ತೆ ಅಂಥೇಳಿ. ಗೆದ್ದರೆ ನಾವೆಲ್ಲ ಗೆದ್ದ ಹಾಗೆ, ಅವನ ಗೆಲ್ಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಅವನಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ಮತ್ತಿಷ್ಟು ಪ್ರಸಂಗ ಬರೆಯುವ ಹಾಗೆ ಆಗಲಿ, ಒಂದಿಷ್ಟು ನಾವು ಅವನಿಗೂ ಕೂಡ ಇನ್ನು ಮುಂದಿನ ದಿನಗಳಿಗೆ ಕೂಡ ಸಹಾಯವನ್ನು ನೀಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಸಹಕರಿಸುತ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂತಹ ಶ್ರೀ ಉಮೇಶ್ ಶೆಟ್ಟಿ ಕಲ್ಗೆದ್ದವರಿಗೆ ಧನ್ಯವಾದ ಸಲ್ಲಿಸಿಕೊಳ್ತಾ ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯ ವಜ್ರ ಪಂಜರ ಧರ್ಮದ ನೆಲದಲ್ಲಿ ದೈವ ಸಾಕ್ಷಾತ್ಕಾರ ಸ್ವಾರ್ಥ ನಿಸ್ವಾರ್ಥದ ಕೋಟಿಂಬೆ ಕಥಾನಕದ ಯಕ್ಷ ಕಲಾಕೃತಿಯ ಬಿಡುಗಡೆಯನ್ನ ಮಾಡಿಕೊಳ್ಳಬೇಕಾಗಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀ ವೀರ ಕಲ್ಲುಕುಟಿಗ ದೇವಸ್ಥಾನ ಮುಕ್ತೇಶ್ವರದ ಶ್ರೀ ಮಂಜುನಾಥ್ ಶೇಟ್ ಹಾಗೆ ವೇದಿಕೆ ಮೇಲೆ ಎಲ್ಲ ಅತಿಥಿಗಣ್ಯರು ಒಂದಾಗಿ ಈ ಒಂದು ಕಲಾಕೃತಿಯನ್ನ ಬಿಡುಗಡೆಗೊಳಿಸುವರೆ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಯಕ್ಷ ಕಲಾಕೃತಿಯ ಉದ್ಘಾಟನೆ ನಡೆಸಿರುವಂತಹ ನೆರವೇರಿದೆ. ಈ ಸಂದರ್ಭದಲ್ಲಿ ಇವರನ್ನ ಪ್ರಸಂಗಕರ್ತರಾದಂತಹ ಯುವ ಪ್ರತಿಭಾನ್ವಿತ ಯಕ್ಷಾಭಿಮಾನಿ ಅಭಿಷೇಕ್ ದೇವಾಡಿಗರನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನಿಸಿಕೊಳ್ಳಿದ್ದೇವೆ. ದಯವಿಟ್ಟು ಅಭಿಷೇಕ್ ದೇವಾಡಿಗರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ತಮ್ಮ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಪಂಜರದ ಯಕ್ಷ ಕಲಾಕೃತಿಯ ಕೃತಿಗಾರರು ಅಭಿಷೇಕ್ ದೇವಡಿಗರ ಮನದ ಮಾತುಗಳಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಸಂಗ ಬಿಡುಗಡೆ ನೀವು ನನ್ನ ನಿರೀಕ್ಷೆಗೂ ಮೀರಿದ ಹೆಚ್ಚು ಜನ ಸೇರಿದ್ದೀರಿ. ನಾ ಇಷ್ಟೊಂದು ಜನ ನೀವೆಲ್ಲ ಬರ್ತೀರಂತ ಅಂದ್ಕೊಂಡಿಲ್ಲ, ಅದಕ್ಕಿಂತ ಮೀರಿ ಜನ ಸೇರಿದೆ. ನಿಮಗೆಲ್ಲ ಹಾಗೂ ಧನ್ಯವಾದಗಳು. ಮತ್ತು ನಾ ಪ್ರಸಂಗ ಬರೆಯುವಾಗ ಇವರು ಹೇಳಿದ್ರು, ಆವಾಗ ಒಂದು ವರ್ಷ ಆಗಿರ್ಬೋದು, ತುಂಬ ಟೈಮ್ ಹಿಂದೆ ಆವಾಗ ಬರಿತಾಯಿತ್ತು. ಮತ್ತು ಪದ್ಯ ರಚನೆಯವ್ರು ಬರಬೇಕಿತ್ತು, ಬಂದಿಲ್ಲ. ಅವ್ರ ಹತ್ರ ನಾನು ಪದೇ ಪದೇ ಕಾಲ್ ಮಾಡಿ ಕತೆ ಹಾಗೆ ಮಾಡುವ ಹೀಗೆ ಮಾಡುವ ಈ ಥರ ಏನೋ ಒಂದು ಇತ್ತು. ಆ ಥರ ತುಂಬ ಟೈಮ್ ಅವ್ರಿಗೂ ಸ್ವಲ್ಪ ಇದು ರಗ್ಲೈತೆ, ಅವ್ರು ಏನೂ ಬೇಜಾರು ಮಾಡ್ಕೊಂಡಿಲ್ಲ ಕತೆ. ಹಾಗಾಗಿ ಈ ಥರ ಒಂದು ಕೊನೆಯದಾಗಿ ನೀವೆಲ್ಲ ಕತೆ ಪೂರ್ಣವಾಗಿ ನೋಡಿ, ಈ ಥರ ಒಂದು ಕತೆ ಮೂಡಿ ಬಂದಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನಾನು ಮತ್ತು ಕತೆ ಬರುವಾಗ ನಾನೊಬ್ಬ ಪ್ರಸಂಗಕರ್ತನಾಗಿ ಬರೀಲಿಲ್ಲ, ನಾನು ಒಬ್ಬ ಪ್ರೇಕ್ಷಕನಾಗಿ ನಿಮ್ಮ ಜಾಗದಲ್ಲಿದ್ದು ಯಾವ ಥರ ಬರುತ್ತೆ ಆ ಥರ ಬರೆದಿದ್ದೆ. ಮತ್ತು ನನ್ನೊಬ್ಬನಿಂದ ಇಷ್ಟು ದೊಡ್ಡ ಆಟ ಆಗ್ತದೆ ನಾನು ಅಂದ್ಕೊಂಡಿರಲಿಲ್ಲ. ಇವರೆಲ್ಲ ಇದ್ದರು, ಇವರೆಲ್ಲ ಸಪೋರ್ಟ್ ಆಗು, ನಮ್ಮ ಊರಿನವರು ಎಲ್ಲ ಪರ ಊರಿನವ್ರು ಸಪೋರ್ಟ್ ಮಾಡಿದ್ರಿ. ಎಲ್ಲ ಊರಿನವ್ರಿಗೂ ನಾನು ಧನ್ಯವಾದ ಹೇಳ್ತೆ. ಮತ್ತು ಕಲಾವಿದರಿಗೂ ಮತ್ತು ಮೇಳದ ಯಜಮಾನರಿಗೂ ಇವರಿಗೆಲ್ಲ ನಾನು ಧನ್ಯವಾದ ಹೇಳ್ತೆ. ಮತ್ತು ಎಲ್ಲ ನಂಗೆ ಜಾಸ್ತಿ ನೀವೆಲ್ಲ ಸಪೋರ್ಟ್ ಮಾಡಿರಿ. ಈ ಆಟವನ್ನು ಕೊನೆಯ ತನಕ ನೋಡಿ ಎಲ್ಲರೂ. ಇದು ಕೇವಲ ಕಾಲ್ಪನಿಕ, ಮತ್ತು ಯಾರಿಗಾದರೂ ಬೇಜಾರ ಆಗಬೇಡಿ. ಓಕೆ, ಧನ್ಯವಾದಗಳು. ಪ್ರಸಂಗಕರ್ತರು ಶ್ರೀ ಅಭಿಷೇಕ್ ದೇವಾಡಿಗ ತನ್ನ ಮನದ ಮಾತುಗಳೊಂದಿಗೆ ಸರ್ವರಿಗೂ ಧನ್ಯವಾದ ಸಮರ್ಪಿಸಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸಿಕೊಳ್ತಾ ಇದೀಗ ಶ್ರೀ ರವಿ ಕುಲಾಲ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಂಕರನಾಡಿಯವರ ಮಾತುಗಳಿಗಾಗಿ. ಇವತ್ತಿನ ವಜ್ರ ಪಂಜರ ಇದರ ಬಿಡುಗಡೆ ಕಾರ್ಯಕ್ರಮದ ಮೊದಲನೇದಾಗಿ ನಮ್ಮ ಗಣಪತಿಯನ್ನು ಶಂಕರನಾಡ ದೇವರು ವೀರಕಲ್ಲುಕುಟಿಗರನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ಬಿಡುಗಡೆ ಮಾಡಿದಂಥ ಮಂಜ ಶೆಟ್ರೆ, ನಮ್ಮ
ಉಮೇಶ್ ಶೆಟ್ರೆ, ವಕೀಲರಾದ ಉಮೇಶ್ ಶೆಟ್ರೆ, ಸುದೀಪ್ ಶೆಟ್ರೆ ಮತ್ತು ಪ್ರಸಂಗಕರ್ತನಾದ ಅಭಿಷೇಕ್ ದೇವಡಿಗರೆ ಹಾಗೂ ಎಲ್ಲ ಅಭಿಮಾನಿಗಳೇ ಮತ್ತು ನಮ್ಮ ಮೇಳದ ಎಲ್ಲ ಕಲಾವಿದರ ಬಾಂಧವರು. ಈ ಅಭಿಷೇಕ್ ದೇವಡಿಗ ಒಂದು ಏಗಳೋ ಒಂದಿನ ನಮ್ಮದು ಮೊಬೈಲಾಗೆಲ್ಲ ಬಂತು ಪ್ರಸಂಗ ಬರ್ದಿನ. ಇವು ಪ್ರಸಂಗ ಬರ್ದಿನ ನಮ್ಮ ಮನಸ್ಸಿಗೆ ಇವು ಎಲ್ಲೂ ಎಂಥದ್ದು ಆಟದ ಬಗ್ಗೆ ಎಂಥದ್ದು ಜ್ಞಾನ ಇಲ್ಲದೆ ಪ್ರಸಂಗ ಹೆಂಗೆ ಬರ್ದ ನಮ್ಮ ಮನಸ್ಸಿನಾಗೆ ಎಣಿಸ್ಕೊಂಡಿತ್ತು. ಕಡೆಗೆ ಬಿಡುಗಡೆ ಹತ್ತು ನಡೆಯೆಲ್ಲ ಬಂತು. ಕಡೆಗೆ ಮನೆಯವರೆಲ್ಲ ಹೇಳ್ರು, ಈಗ ಆಟ ಹಮ್ಸ್ಕೊಂಡ್ರ ಮೇಲೆ ಸುಮಾರು ಖರ್ಚಿತ್ತು, ಗಂಡು ತಲೆಬಿಸಿ ಮಾಡ್ಕೊಂಡಿತ್ತು, ಎಂತ ಮಾಡ್ತು ಏನೋ ಗೊತ್ತಿಲ್ಲ. ಅವನಿಗೆ ಧೈರ್ಯ ತುಂಬಿ ಹೆದರ್ಕೊಂಬೇಡ, ಅವನು ಬೆನ್ನೆಲುಬು ಈ ದೇವತೆಗಳು ನಿಂತಾಗ ನಿಲ್ತಾರೆ ನಮ್ಮಲ್ಲಿ ಸಂಗ್ರಾಮದಾಗ, ಏನು ಹೆದರ್ಕೊಂಬೇಡ ಅಂದೇಳಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿತ್ತು. ಮತ್ತೇನು ಹೇಳಿದ್ರೆ 10 ಜನ ಕೊಟ್ಟು ಎಲ್ಲರೂ ಕೈ ತಟ್ಟರೆ ಮಾತ್ರ ಜೋರು ಚಪ್ಪಳಿ ಆಗ್ತದೆ. ಒಬ್ರೊಬ್ರು ಕೊಟ್ಟು ಏನು ಮಾಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ನಾವು ಬಂದವರು ಎಲ್ಲರಿಗೂ ಒಂದು ಸ್ವಲ್ಪ ಸಹಾಯ ಮಾಡ್ರೆ ಖಂಡಿತ ಅವನು ಖರ್ಚು ತುಂಬತ್ತು. ಉಮೇಶ್ ಶೆಟ್ರು ಸಾಕಷ್ಟು ಒದ್ದಾಡಿ ಮಾಡಿರು, ನಾವೆಲ್ಲ ಸಣ್ಣದೇನೋ ಸಹಾಯ ಮಾಡಿತ್ತು. ಅದೇ ಥರದಾಗೆ ಒಂದು ಪ್ರಸಂಗ ಬರೋದು ದೊಡ್ಡದಲ್ಲ, ಬರೋದನ್ನು ಮುಂದುವರ್ಸೋದು ದೊಡ್ಡದು. ಯಾಕಂತ ಹೇಳಿದ್ರೆ ಈ ಹಾಲಾಡಿ ಮೇಳದಾಗೂ ಮೊದಲು ಒಂದು 3-4 ವರ್ಷದ ಕೆಳಗೆ ಸ್ವಲ್ಪ ಆಟ ಕಾಮರೇ ಕಮ್ಮಿ, ಒಂದು 10-15 ಜನದ ಕೂಕಂಬರೇ ಕಮ್ಮಿ. ಏನು ಹಂಸ ಪಲ್ಲಕ್ಕಿಂದ ಶುರುವಾಯ್ತು ಹಾಲಾಡಿ ಮೇಳಕ್ಕೆ ಜನ ಹೊರದು ಬಾಪಕ್ಕೆ. ಟೀಮು ಹಾಗೆ ಮಾಡಿರಿ ಸಾವುಕಾರರು, ಅದೇ ಥರ ಜನ ಹೊರದು ಬಾಪ ಶುರುವಾಯ್ತು. ಹಂಸ ಪಲ್ಲಕ್ಕಿ ಆಯ್ತು, ಕಡಿಕೆ ಅಂತದ ವಜ್ರ ಪಕ್ಷಿ ಕಡಿಕೆ. ಈಗ ಅದೇ ಥರದಾಗ ಇದು ಅದ್ರಕ್ಕಿಂತ ಹೆಚ್ಚು ನಡಿಕೆ. ಈಗ ಇದು ನಡೀಕರೆ ನಮ್ಮ ಕಲಾವಿದರು ಚಾಕು ಚೊಕ್ಕತಿ ಬೇಕು. ಯಾಕಂದ್ರೆ ನೀವು ಬರೋದು ಮಾತ್ರ ಸಾಕತ್ತಿಲ್ಲ, ಅದಕ್ಕೆ ಸ್ವಲ್ಪ ಅವರು ಕಾಲು ಬೂಲೆಲ್ಲ ಸೇರಿಸಿ ಜಾಸ್ತಿ ಮಾಡ್ರೆ ನಮ್ಮ ಹಾಸಿಗಾರರು ಎಲ್ಲ ಕಲಾವಿದರು ನಮ್ಮದು ಹಾಲಾಡಿ ಮೇಳದಾಗ ಯಾರು ಬುರ್ನಸಿಲ್ಲ, ಎಲ್ಲರೂ ಒಳ್ಳೆ ಇದ್ರು. ಹಿಮ್ಮೇಳದಾಗ ಒಳ್ಳೆ ಇದ್ರೆ ಮುಮ್ಮೇಳದಾಗ ಒಳ್ಳೆ. ಯಾಕಂದ್ರೆ ಇವತ್ತು ಯಕ್ಷಗಾನ ಪರಿಸ್ಥಿತಿಯನ್ನು ನಶಿಸುವಂಥ ಪರಿಸ್ಥಿತಿ. ಈ ಯಕ್ಷಗಾನ ಉಳಿಸುವಲ್ಲ ಹಿಂಗಿನ ಹುಡುಗರು ಅನ್ನೋದು ಕತೆ ಬರೀಕ್ ಅವರು ಅದನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿ ಇನ್ನೂ ಹೆಚ್ಚು ಜನ ಕಾಣಲಿ, ಅದನ್ನು 100 ಬಾರಿ ಅದನ್ನು ಪ್ರಯೋಗ ನಡೀಲಿ ಅಂತ ಹೇಳ್ತಾ ಅವನಿಗೆ ಇನ್ನೂ ನಾನು ಒಂದಿನ ಹೇಳಿದ್ದೆ ಅವನಿಗೆ ಸಿಗ್ದಲ್ಲ, ಶಂಕರನಾರಾಯಣ ಕ್ಷೇತ್ರ ಮಾತ್ಮೀತ್ ಮರ ಅದೊಂದು ಸಣ್ಣಗೆ ಆಡಿ ತೋರಿಸ್ತಾರೆ ಮರ, ಅದೇನು ತೋರುದಿಲ್ಲ ಹೆಚ್ಚು. ಮೊದಲ ನಾಟಕದಾಗ ಆಡ್ತೀರ ನೀನು ಶಂಕರನಾರಾಯಣ ನಮ್ಮ ಕಲ್ಕುಟ್ಕ ಮತ್ತು ಇಲ್ಲಿದ್ದವ್ರನ್ನ ಸೇರಿಸಿ ಹಿಂದಿನನ್ನು ಕೇಳ್ಕೊಂಡು, ಅದಕ್ಕೆ ನಂಗೆ ಅಂಥದ್ದು ಗೊತ್ತಿಲ್ಲ ಮರ ಅಂದ. ಹಿಂದಿನ ಕೇಳಿ ನಮ್ಮ ಕಲ್ಕುಟ್ಕನ ಚರಿತ್ರೆ ಎಣಿಸಿದ್ರೆ ಇಲ್ಲಿ ಮೊನ್ನೆಲ್ಲ ಕೆಲವನ್ನು ಚೂರು ತೋರಿಸಿರುವಲ್ಲ ಶಂಕರನಾರಾಯಣದಾಗ. ಅಷ್ಟಲ್ಲ, ಕಲ್ಕುಟನ ಚರಿತ್ರೆ ಭಾಳ ಐತೆ, ಶಂಕರನಾರಾಯಣ ಚರಿತ್ರೆ ಭಾಳ ಐತೆ, ಈ ಗಣಪತಿ ಚರಿತ್ರೆ ಬೇರೆ ಐತೆ, ಅಬ್ಬೇಡಿಯ ಮಹಿಷಮರ್ದಿನಿ ಚರಿತ್ರೆ ಇತ್ತು, ಪಾತಾಳದುರ್ಗಿ ಚರಿತ್ರೆ ಇತ್ತು. ಇದನ್ನೆಲ್ಲ ಒಟ್ಟು ಸೇರಿಸಿ ಬರೆದ್ರೆ ಇನ್ನಿಲ್ಲೆಂಬ ಒಂದು ಪೌರಾಣಿಕ ಯಕ್ಷಗಾನ ಆಗ್ತಂದು ನನ್ನ ಮನಸ್ಸಿನಾಗೆ. ಅದು ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ ಕಾಂಬ ದೇವರು ಅವನಿಗೆ ಅನುಕೂಲ ಕೊಡಲಿ ಅಂತ ಹೇಳ್ತಾ, ಅವನಿಗೆ ಇನ್ನೂ ಈ ಒಳ್ಳೆ ಇದು ಕೊಡಲಿ ಅಂತ ಹೇಳ್ತಾ, ಒಳ್ಳೆ ಕಲೆಕ್ಷನ್ ಆಗಲಿ. ಮುಂದಿನ ದಿನದಾಗ ಆಟ ಅವರೇ ಫ್ರೀ ಮಾಡಿ ಆ ಹುಡುಗನಿಗೆ ಕೊಡುವಂಥ ಯಾವತ್ತು. ಯಾಕಂದರೆ ಕೆಲವರು ಪ್ರಸಂಗ ಬರೀತಾರೆ, ಆಟಕ್ಕೊಂದು ಎಷ್ಟೋ ದುಡ್ಡಿಗೆ ಮಾರ್ತಾರೆ, ಇವು ದುಡ್ಡಿಗೆ ಮಾರುವುದಿಲ್ಲ. ಈಗ ಆಟ ಮಾಡಿ ಅದನ್ನು ಖರ್ಚು ಇವನೇ ಬರ್ಸೋದು. ಈಗ ಅವರೆಲ್ಲ ದುಡ್ಡಿಗೆ ಮಾರ್ತಾರೆ, ದೊಡ್ಡ ಪ್ರಸಂಗ ಕರ್ತಾರೆ. ಇದು ಹಾಗಲ್ಲ, ಇವನೇ ಮಾಡಿ ಇದು ಮಾಡೋದು. ಇನ್ನು ಮುಂದಿನ ದಿನದಾಗ ಅವನಿಗೆ ದುಡ್ಡು ಸಿಕ್ಕುವಂಥ ವ್ಯವಸ್ಥೆ ಮಾಡಲಿ. ಬರೀಕರೆ ಮತ್ತೊಂದು ಮಾಡ್ಕೊ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಒಳ್ಳೆದಿದ್ದರೆ ಅವ್ನು ಜಾಸ್ತಿ ಮುಂದೆ ಹಕ್ಕತ್ ಅಂತ ಹೇಳ್ತಾ, ಒಳ್ಳೇದಾಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟು ಬಂದಿದ್ದೆ. ನಾನು ಮಾತನ್ನು ಮುಗಿಸಿ ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಪ್ರಸಂಗದ ಬಗ್ಗೆ ಸದಾಶಿದ ನುಡಿಗಳನ್ನಾಡಿದಂತಹ ಶ್ರೀ ರವಿಕಲಾಲ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಂಕರನವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಇದೀಗ ಒಂದೆರಡು ಸದಾಶಿದ ನುಡಿಗಾಡಿಗೆ ಶ್ರೀ ಉಮೇಶ್ ಶೆಟ್ಟಿ ಶಾನ್ಗಟ್ಟು, ವಕೀಲರು ಶಂಕರನಾರಾಯಣ. ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ಅಂತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ. ಕಲಾವಿದರ ಸಂಖ್ಯೆ ಕೂಡ ಭಾಳಷ್ಟು ಕಡಿಮೆ ಆಗ್ತದೆ, ಜೊತೆಗೆ ಕಲಾಭಿಮಾನಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಕಂಡುಕೊಂಡಾಗ ಹಾಲಾಡಿ ಮೇಳದ ಎಲ್ಲ ಪ್ರಸಂಗಗಳು ಹಿಟ್ಟಾಗ್ತವೆ, ಕಲಾವಿದರು ಕೂಡ ಭಾಳ ಒಳ್ಳೆಯ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ, ಕಲಾಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಮಧ್ಯದಲ್ಲಿ 22 ವರ್ಷದ ಒಬ್ಬ ಯುವಕ ಯಕ್ಷಗಾನದ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿ ಪುರಾಣಗಳನ್ನು ಇತಿಹಾಸವನ್ನು ಓದಿಕೊಂಡು ಒಂದು ಪ್ರಸಂಗವನ್ನು ಬರೆದಿದ್ದಾನೆ ಅಂತ ಹೇಳಲಿಕ್ಕೆ ಭಾಳಷ್ಟು ಖುಷಿ ಆಗ್ತಾ ಇದೆ.
ವಜ್ರ ಪಂಜರ ಎಂತಕ್ಕಂಥ ಕಥಾನಕವನ್ನು ನಮ್ಮ ಊರಿನ ಹುಡುಗ ಬರೆದಿದ್ದಾನೆ ಅಂತ ಹೇಳಲಿಕ್ಕೆ ಭಾಳಷ್ಟು ಖುಷಿ. ಜೊತೆಗೆ ಅದು ಹಾಲಾಡಿ ಮೇಳದಲ್ಲಿಯೂ ಕೂಡ ಪ್ರದರ್ಶನಗೊಳ್ತಾ ಇದೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ. ಜೊತೆಗೆ ಈ ಭಾಗದ ಕಲಾಭಿಮಾನಿಗಳು, ಅಭಿಷೇಕ್ ದೇವಾಡಿಗನ ಹಿತೈಷಿಗಳು, ಬಂಧುಗಳು ತಾವೆಲ್ಲರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥದ್ದು ಈ ಕಥಾನಕ ಒಂದು ಯಶಸ್ಸಿನ ಹಂತಕ್ಕೆ ಹೋಗ್ತದೆ ಅಂತಕ್ಕಂಥದ್ದಕ್ಕೆ ಇದು ಸಾಕ್ಷಿಯಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಯಕ್ಷಗಾನದಲ್ಲಿ ಕಲಾವಿದರನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಭಾಳ ಕಷ್ಟ. ಕಲಾವಿದರು ಇದ್ದರೂ ಕೂಡ, ಕಲಾಭಿಮಾನಿಗಳಿದ್ದರೂ ಕೂಡ ಒಂದು ಒಳ್ಳೆಯ ಕಥಾನಕ ಇರಬೇಕಾಗತ್ತೆ. ಅವನ ಬೆನ್ ತಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ನಾವೆಲ್ಲರೂ ಕೂಡ ಈ ಪ್ರಸಂಗವನ್ನು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಮಾತಾಡ್ತಾ ಅಭಿಷೇಕ್ ದೇವಾಡಿಗರಿಗೆ ಶುಭವನ್ನು ಹಾರೈಸ್ತೇನೆ. ಜೊತೆಗೆ ಅವರ ಇನ್ನೂ ಕೂಡ ಹೆಚ್ಚಿನ ಕಥಾನಕವು ಕೂಡ ನಮ್ಮೆದುರು ಬರುವಂತಾಗಲಿ ಅಂತಕ್ಕಂಥ ಆಶಯದ ನುಡಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮೇಳಕ್ಕೆ ಸಮರ್ಪಿಸಿದ ಅಭಿಷೇಕ್ ದೇವಡೆಯರನ್ನ ಹೊಗಳುವುದರ ಮೂಲಕವಾಗಿ ತನ್ನ ಸದಾಶಯದ ನುಡಿಗಳನ್ನ ಆಡಿರುವಂತಹ ಶ್ರೀ ಉಮೇಶ್ ಶೆಟ್ಟಿ ಕಲ್ಗದ್ದೇವರು, ಉಮೇಶ್ ಶೆಟ್ಟಿ ಶಾನ್ಗಡ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಈ ಕಿರಿಯ ಪ್ರಸಂಗಕರ್ತನಿಗೆ ಪದ್ಯ ರಚನೆಯಲ್ಲಿ ಸಾಂಗತ್ಯವನ್ನು ನೀಡಿದವರು ಶಾಂತ ವಾಸುದೇವ ಪೂಜಾರಿ ಆನ್ಗಳ್ಳಿ ಮೇಡಮ್ ತಮ್ಮನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕಿರು ಗೌರವನ ನಮ್ಮಿಂದ ಸ್ವೀಕರಿಸುವ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಅಭಿಷೇಕ್ ದೇವಗಡೆಯವರ ಪ್ರಥಮ ಕಲಾಕೃತಿಗೆ ಪದ್ಯ ಸಾಹಿತ್ಯವನ್ನು ಒದಗಿಸಿದವರು ಶಾಂತ ವಾಸುದೇವ ಪೂಜಾರಿ ಆನಗಳ್ಳಿ. ಇವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸುವರೆ ವೇದಿಕೆ ಮೇಲೆ ಎಲ್ಲ ಅತಿಥಿ ಗಣ್ಯರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಗಣ್ಯರೆಲ್ಲರಿಗೂ ವಂದಿಸುತ್ತಾ ಹಾಗೂ ಯಕ್ಷಗಾನ ರಂಗಸ್ಥಳದ ಮುಂದೆ ಆಸೀನರಿರುವ ತುಂಬು ಸಭೆಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಅಭಿಷೇಕ್ ದೇವಾಡಿಗರವರ ಯಕ್ಷಗಾನದ ಮೇಲಿನ ಒಲವು ಬಹಳ ಆಶ್ಚರ್ಯ ತಂದಿತ್ತು ನನಗೆ. ಯಾಕಂದರೆ ತುಂಬ ನೋಡಲಿಕ್ಕೆ ತುಂಬ ಮುಗ್ಧ ಹುಡುಗ. ಪ್ರಸಂಗದ ಕಥೆಯನ್ನು ತಂದು ನನ್ನ ಹತ್ರ ಪದ್ಯ ಬರ್ಕೊಡ್ತೀರಾ ಅಂತ ಕೇಳಿದಾಗ ನನಗೆ ನನ್ನ ಮಗನೇ ಏನೋ ನನ್ನ ಹತ್ರ ಬರೀಲಿಕ್ಕೆ ಹೇಳ್ದ ಅಂತ ಅನ್ನಿಸ್ತು. ಒಂದು ಸತಿ ಎಂಥ ಮೆಚೂರಿಟಿ ಇಲ್ಲ ಇವನು, ಹೇಗೆ ಎಂಥ ನಾನು ಬರೆದದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವಾದರೂ ಇರಬಹುದಾ ಹಾಗೂ ಅನ್ನಿಸ್ತು. ಮತ್ತು ಯುವ ಪ್ರತಿಭೆಗಳು ನಮಗೆ ಬೇಕು. ಬರೀ ನಾನೊಂದು ಪ್ರಸಂಗಕರ್ತೆ, ಇನ್ನೊಬ್ಬರು ಮತ್ತೊಬ್ಬರು, ಇಷ್ಟರೊಳಗೆ ಯಕ್ಷಗಾನ ಪ್ರಸಂಗಕರ್ತರು ಸೀಮಿತ ಆಗಬಾರ್ದು. ಮುಂದೆ ನಮ್ಮ ಯಕ್ಷಗಾನ ಪ್ರಸಂಗಕರ್ತರು ಉತ್ತಮ ಪ್ರಸಂಗಗಳನ್ನು ಕೊಡುವಲ್ಲಿ ತಮ್ಮ ಸೇವೆಯನ್ನು ಈ ಯಕ್ಷ ಕಲಾರಂಗಕ್ಕೆ, ಯಕ್ಷರಂಗಕ್ಕೆ ಅರ್ಪಿಸುವಂಥ ಈ ದಿಶೆಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ನಾನೇನು ಅಂತಹ ದೊಡ್ಡ ಪ್ರಸಂಗಕರ್ತೆಯಲ್ಲ. ನಾನು ನನ್ನ ಮತಿಯ ಮಿತಿಗೆ ಹೊಳೆದಷ್ಟನ್ನು ಅವರ ಈ ಅಭಿಷೇಕ್ ದೇವಾಡಿಗರವರ ಪ್ರಸಂಗದಲ್ಲಿ ಪದ್ಯ ರೂಪದಲ್ಲಿ ನಾನು ರಚನೆ ಮಾಡಿಕೊಟ್ಟಿದ್ದೇನೆ. ಈ ಪ್ರಸಂಗ ಉತ್ತಮ ಪ್ರದರ್ಶನವನ್ನು ಕಾಣಲಿ. ಅಭಿಷೇಕ್ ದೇವಾಡಿಗರ ಮುಂದಿನ ಹೆಜ್ಜೆಗೆ ಶ್ರೀ ಭಗವಂತನ ಆಶೀರ್ವಾದ ಮಾಡುವುದರೊಂದಿಗೆ ನಿಮ್ಮೆಲ್ಲರ ಈ ಸಹಕಾರ, ಇಂದು ನೀವೆಲ್ಲ ಇಲ್ಲಿ ನೆರೆದಿರುವುದು ತುಂಬ ಖುಷಿ ಕೊಟ್ಟಿದೆ. ನಾನು ನಿಜವಾಗಿ ಅಷ್ಟು ದೂರದಿಂದ ಬರಲಿಕ್ಕೆ ಆಗ್ತಿರಲಿಲ್ಲ, ಆದರೂ ಬರಬೇಕು. ಅವರ ಉತ್ಸಾಹ ಅವರು ತೋರುತ್ತಿರುವ ಅಂದರೆ ಇಷ್ಟೆಲ್ಲ ಈ ಯಕ್ಷಗಾನದತ್ತ ಒಲವು ತೋರಿಸಿ ಹುಡುಗರು ಬಹಳ ಕಡಿಮೆ. ಈಗ ಏನಿದ್ರು ಒಂದು ನಾಟಕ ನೋಡ್ಬೇಕು, ಒಂದು ಆರ್ಕೆಸ್ಟ್ರಾ ನೋಡ್ಬೇಕು, ಒಂದು ಕೆಲವು ರೀಲ್ಸ್ಗಳನ್ನು ನೋಡ್ಬೇಕು, ಇಷ್ಟರಲ್ಲೇ ಹುಡುಗರು ಇರುವಾಗ ಯಕ್ಷಗಾನವನ್ನು ಇಷ್ಟು ಮೆಚ್ಚಿಕೊಳ್ಳುವಂಥ ಹುಡುಗರು ಸಿಕ್ಕುವುದು ಬಹಳ ಕಷ್ಟ. ಆದರೂ ಅವರ ಈ ಕಲೆಯ ಮೇಲಿನ ಒಲವಿಗೆ ನಾನು ಸಹ ತುಂಬ ಖುಷಿಪಟ್ಟು ನನ್ನ ಪದ್ಯಗಳನ್ನು ನಾನು ಬರೆದುಕೊಟ್ಟಿದ್ದೇನೆ. ಈ ಕಥಾ ಹಂದರದಲ್ಲಿ ಅಥವಾ ಪದ್ಯ ಸಾಹಿತ್ಯದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ
ಆ ಲೋಪದೋಷಗಳನ್ನು ನೀವು ನಿಮ್ಮೊಳಗೆ ಆಡಿಕೊಳ್ಳದೆ ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಅವರನ್ನು ಕಡೆಗಣಿಸದೆ ಅದನ್ನು ನಮ್ಮ ಗಮನಕ್ಕೆ ತಂದು, ಕಲಾವಿದರ ಗಮನಕ್ಕೆ ತಂದು, ಪ್ರಸಂಗಕರ್ತರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಲ್ಲಿ ನಮಗೆ ನೀವು ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಅಭಿಷೇಕರಿಗೆ ಇದೇ ರೀತಿ ನಿಮ್ಮ ಸಹಕಾರ ಇರಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇನೆ. ವಂದನೆಗಳು. ರಚನೆಗೆ ಪದ್ಯ ಸಾಹಿತ್ಯವನ್ನು ಒದಗಿಸಿ ದೂರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮಿಂದ ಕಿರು ಗೌರವವನ್ನು ಸ್ವೀಕರಿಸಿ ಸದಾಶಿದ ನುಡಿಗಳನ್ನಾಡಿದಂತಹ ಶಾಂತ ವಾಸುದೇವ ಪೂಜಾರಿಯವರಿಗೆ ಧನ್ಯವಾದ ಸಲ್ಲಿಸಿಕೊಳ್ತಾ, ಇದೀಗ ಪ್ರಸಂಗವನ್ನ ಬಿಡುಗಡೆಗೊಳಿಸಿರುವಂತಹ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಎಸ್ ಮಂಜುನಾಥ್ ಶೇಟ್ ಮುಕ್ತೇಶ್ವರರು, ಶ್ರೀ ವೀರ ಕಲ್ಲುಕೊಡುಗೆ ದೇವಸ್ಥಾನ ಇವರ ಮಾತುಗಳಿಗಾಗಿ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಹಾಲಾಡಿ ಮೇಳದ ಎಲ್ಲ ಕಲಾವಿದರೇ, ಊರಿನ ಅಭಿಷೇಕನ ಎಲ್ಲ ಬಂಧುಗಳೇ, ಹಾಗೂ ಅವನೊಟ್ಟಿಗೆ ಇಷ್ಟು ದಿವಸ ಅವನೊಟ್ಟಿಗೆ ಸೇರಿಕೊಂಡು ಕಲೆಕ್ಷನ್ ಮಾಡಲಿಕ್ಕಾಗಲಿ ಅಥವಾ ಅವನ ಈ ಕತೆ ಬರೀಲಿಕ್ಕಾಗಲಿ ಅವನಿಗೆ ಪ್ರತಿಯೊಂದು ಬೆಂಬಲ ಕೊಟ್ಟಂಥ ಅವನ ಸ್ನೇಹಿತರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಯಲ್ಲಿ ನಮ್ಮ ಸೇರಿರ್ತಕ್ಕಂಥ ಶಂಕರಾಣದ ಕಲಾಭಿಮಾನಿಗಳೇ ಹಾಗೂ ಇತರ ಎಲ್ಲ ಆಹ್ವಾನಿತರೆ, ನಮ್ಮಲ್ಲಿ ಭಾಳಷ್ಟು ಪ್ರತಿಮೆಗಳಿದೆ, ಆದರೆ ತೋರ್ಪಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವು ಮನೆಯಲ್ಲಿ ತುಂಬ ರೀತಿ ಊದುಬತ್ತಿ ಪ್ಯಾಕೆಟ್ ತರ್ತೇವೆ. ಅದರಲ್ಲಿ ಯಾವ ಊದುಬತ್ತಿ ಚೆನ್ನಾಗಿದೆ ಅಂತ ಗೊತ್ತಾಗಬೇಕಾದ್ರೆ ನಾವು ಅಲ್ಲಿ ಹಚ್ಚಿದಾಗ ಮಾತ್ರ ಗೊತ್ತಾಗುತ್ತೆ ಅದರಲ್ಲಿ ಬಂದಿರುವ ಆ ಪರಿಮಳ. ಹಾಗೆ ನಮ್ಮ ಶಂಕರಾಣದಲ್ಲಿ ಇಷ್ಟೊಂದು ಊದುಬತ್ತಿಗಳಿದ್ದರೂ ಸಹ ಎಲ್ಲೂ ಪರಿಮಳ ಬಂದಿಲ್ಲ ಇವತ್ತು. ಆದರೆ ನಂಗೆ ಭಾಳ ಖುಷಿ, ಯಾಕಂದರೆ ಅಭಿಷೇಕ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಇದ್ಕೊಂಡ್ಬಿಟ್ಟು ಇವತ್ತು ಒಂದು ಕತೆ ಬರ್ದಾನಂದರೆ ನಿಜವಾಗ್ಲೂ ಮೆಚ್ಚಬೇಕಾದದ್ದು. 22 ವರ್ಷದಲ್ಲಿ ಬರ್ದಾನೆ. ಕೆಲವರು ಜ್ಞಾನಿಗಳಿರ್ತಾರೆ, 60-70 ವರ್ಷದ ಮೇಲೆಲ್ಲ ಜ್ಞಾನಿಗಳಾಗೋರು ಇರ್ತಾರೆ. ಆದರೆ 22 ವರ್ಷದಲ್ಲೇ ಒಬ್ಬ ಪ್ರತಿಭೆ ಹುಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಶಂಕರಾಣಕ್ಕೆ ಹೆಮ್ಮೆ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಅಷ್ಟೇ. ಇವತ್ತು ವಜ್ರ ಪಂಜರ ಅಂತ ಬರ್ದಾನೆ. ಅದರಲ್ಲಿ ನಾನು ನೋಡಿದೆ ಕೆಲವು ಅಂಶಗಳನ್ನು. ದೇವರುಗಳ ಬಗ್ಗೆ ಬರ್ದಾನೆ, ಮಂತ್ರವಾದಿ ಬಗ್ಗೆ ಬರ್ದಾನೆ, ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಬರ್ದಾನೆ, ಗೋಳಿಗ ವಿಚಾರದಲ್ಲ ಬರ್ದಾನೆ. ಬಹುಶಃ ಅದೊಂದು ದೈವಕ್ಕೆ ಸಂಬಂಧಪಟ್ಟಂತಹ ವಜ್ರ ಪಂಜರ ಇರ್ಬೋದು, ಅದು ಸಂಪೂರ್ಣ ನಮ್ಗೆ ಗೊತ್ತಿಲ್ಲ, ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ. ಇದೇ ರೀತಿಯಲ್ಲಿ ರವಿ ಕುಲ್ಲರ್ ಹೇಳ್ದಂಗೆ ಶಂಕರಾಣದಲ್ಲಿ ತುಂಬ ದೇವರುಗಳಿದ್ದಾವೆ, ದೈವಗಳಿದ್ದಾವೆ. ಅದರ ಬಗ್ಗೆ ಅವನಿಗೆ ಸರಿಯಾದ ಮಾಹಿತಿ ಸಿಕ್ಕಿದರೆ ಒಳ್ಳೆಯ ಒಂದು ಪ್ರಸಂಗ ಬರಿತಾನೆ, ಅವನು ಖಂಡಿತವಾಗಿ ಬರಿತಾನೆ. ಅದೇ ರೀತಿಯಲ್ಲಿ ಅವನಿಗೆ ಇನ್ನೂ ಸಹ ನಮ್ಮ ಎಲ್ಲರ ಸಹಕಾರ ಅಲ್ಲದೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿ ಅವನು ಇನ್ನು ಉನ್ನತ ಸ್ಥಾನಕ್ಕೆ ಹೋಗಿ ಶಂಕರಾಣದಲ್ಲಿ ಒಬ್ಬ ಕತೆ ಬರೆಯೋ ಇದ್ದಾನೆ ಅಂತ ಗೊತ್ತಾಗಬೇಕಂತಾದರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗಬೇಕು. ಯಾಕಂದರೆ ಮಾಧ್ಯಮದಲ್ಲಿ ಪ್ರಸಾರ ಆದರೆ ಎಲ್ಲ ಕಡೆ ಹೋಗುತ್ತೆ. ಎಲ್ಲರೂ ಈ ಪ್ರತಿಭೆಗೆ ಮನೆಯಲ್ಲಿ ಮಾತ್ರ ಕೂತಿರ್ತಾನೆ, ಎಲ್ಲೂ ಗೊತ್ತಾಗಲ್ಲ. ದಯಮಾಡಿ ಅವನಿಗೆ ತಾವೆಲ್ಲರೂ ಸಹಕಾರ ಕೊಡಿ. ಅವನ ವಜ್ರ ಪಂಜರ ಅನ್ನೋದು ಭಾಳಷ್ಟು 100 ವರ್ಷ ತನಕ 100 ಪ್ರಸಂಗಗಳನ್ನು ಆಡುವಂಗಾಗಲಿ. ಹಾಲಾಡಿ ಮೇಳಕ್ಕೂ ಸಹ ಕೀರ್ತಿ ಬರಲಿ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಅಷ್ಟೇ ಇವನ ಜೊತೆಯಲ್ಲಿ ಸೇರುವ ಎಲ್ಲ ಹುಡುಗರಿಗೂ ಅವರೂ ಸಹ ಇಂತಹ ಕಥೆಗಳನ್ನು ಬರೆಯಲಿಕ್ಕೆ ಅವರಿಗೂ ಸಹ ದೇವರು ಮನಸ್ಸು ಕೊಡಲಿ. ಇವನ ಪ್ರತಿಭೆ ನಾವೆಲ್ಲ ಗುರುತಿಸಿದ್ದೀವಿ ಇವತ್ತು. ಅದೇ ರೀತಿಯಲ್ಲಿ ಅವನಿಗೆ ಯಾವುದೇ ತೊಂದರೆಗಳಿದ್ದರೂ ಸಹ ನಮ್ಮ ಹತ್ರ ಹೇಳ್ಕೊಳ್ಬೋದು. ನಮ್ಮಿಂದಾದ ಸಹಕಾರ ಸಂಪೂರ್ಣ ಕೊಡ್ತೇನೆ. ಖಂಡಿತ ಅವನು ಇನ್ನು ಒಳ್ಳೆ ರೀತಿ ಆಗಲಿ. ಅವನ ವಜ್ರ ಪಂಜರ 100 ದಿವಸ ಓಡಿದ ಮೇಲೆ ಅವನಿಗೆ ಉಮೇಶ್ ಶೆಟ್ಟರು ಹೇಳ್ದಂಗೆ ಇದಕ್ಕಿಂತ ಹೆಚ್ಚಿನ ಜನ ಸೇರಿಸಿ ಒಳ್ಳೆ ರೀತಿ ಸನ್ಮಾನ ಮಾಡೋಣ. ಅವನ ಪ್ರತಿಭೆ ಇನ್ನು ಹೆಚ್ಚಲಿ ಅಂತ ಹಾರೈಸ್ತಾ ಅವಕಾಶಕ್ಕೆ ಒಂದಿಷ್ಟು ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಸಲ್ಲಿಸಿಕೊಳ್ತಾ ಯುವ ಪ್ರಸಂಗಕರ್ತ ಅಭಿಷೇಕ್ ದೇವಾಡಿಗರವರ ಅಪ್ಪ ಮತ್ತು ಅಮ್ಮ ರಾಧಾಕೃಷ್ಣ ದಂಪತಿಗಳು ದಯವಿಟ್ಟು ವೇದಿಕೆ ಬರಬೇಕು ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡುವರೆ ಕೇಳಿಕೊಳ್ತಾ ಇದ್ದೇವೆ ಶ್ರೀ ಅಭಿಷೇಕ್ ದೇವಾಡಿಗ ಶಂಕರನಾರಾಯಣ. ಶ್ರೀ ಮಂಜುನಾಥ್ ಶೆಟ್ ಮುಕ್ತೇಶ್ವರರು, ಶ್ರೀ ವೀರ ಕಲ್ಲುಕುಟಕ ದೇವಸ್ಥಾನ ಶಂಕರನಾರಾಯಣ.
ಶ್ರೀ ಉಮೇಶ್ ಶೆಟ್ಟಿ ಕಲ್ಗದ್ದೆ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಶಂಕರನಾರಾಯಣ, ಶ್ರೀ ರವಿ ಕುಲಾಲ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಂಕರನಾರಾಯಣ, ಶ್ರೀ ಉಮೇಶ್ ಶೆಟ್ಟಿ ಶಾನ್ಕಟ್ಟು ವಕೀಲರು ಶಂಕರನಾರಾಯಣ, ಶ್ರೀ ಸುದೀಪ್ ಶೆಟ್ಟಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಶಂಕರನಾರಾಯಣ, ಶ್ರೀ ಅಭಿಷೇಕ್ ದೇವಾಡಿಗ ಪ್ರಸಂಗಕರ್ತರು, ಶಾಂತ ವಾಸುದೇವ ಪೂಜಾರಿ ಆನ್ಗಳ್ಳಿ ಪದ್ಯ ಸಾಹಿತ್ಯಗಾರರು, ಇವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ